ಜಗನ್ಮಾತಾ ಸ್ವರೂಪರಾಗಿರತಕ್ಕಂಥ ಹರಳಕಟ್ಟಿಯ ಪೂಜ್ಯರ ಪಾದಕಮಲಗಳಿಗೆ ನಮಸ್ಕರಿಸಿ, ಶ್ರೀಮಠದ ಒಡೆಯರಾಗಿರ್ತಕ್ಕಂಥ ಅಭಿನವ ಶಿವಾನಂದ ಮಹಾಸ್ವಾಮಿಗಳವರಿಗೆ ನಮಸ್ಕರಿಸಿ, ವೇಳೆಯ ಅಭಾವದ ಕಾರಣ ಅವರಿವರೆಲ್ಲರೇ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಪೂಜ್ಯರಲ್ಲಿ ಶರಣೆಂದು ಮತ್ತೊಮ್ಮೆ ತಮಗೆಲ್ಲರಿಗೂ ಶರಣಾರ್ಥಿಗಳು. ಶಿವಸ್ವರೂಪಿಗಳೇ, ನಿಯಮಾನುಸಾರವಾಗಿ ಸಮಯ ಮುಗಿದದ, ಅದಕ್ಕೆ ಅದು ಬೆಳಗಿನ ಜಾವದ ಪಾರಾಯಣ, ಸಾಯಂಕಾಲದ ಅದರ ಪ್ರವಚನವನ್ನು ಮಾಡಬೇಕಾಗಿದೆ. ನಾನು ಟೈಮ್ ಅದಕ್ಕೆ ಸಲುವಾಗಿ ಕೇವಲ ಒಂದು ಸೂಚನೆಯನ್ನು ಮಾತ್ರ ಹೇಳಿ ಮುಗಿಸ್ತೇನೆ. ದಯಮಾಡಿ ನಮ್ಮ ಮುತ್ತಣ್ಣ ಯರಗೊಪ್ಪ ಅವರು ಮಾತಾಡಿದರು. ಅವರು ಒಂದೊಂದು ಮಾತು ಮುತ್ತ ಇದ್ದು ಖರೆ ತಿಳಿದವ್ರಿಗೆ ಇಷ್ಟ. ಜ್ಞಾನದಿಂದಲೇ ವಿಜ್ಞಾನ, ಬಟ್ ವಿಜ್ಞಾನದಿಂದ ಜ್ಞಾನ ಅಲ್ಲ. ಇದ್ರ ಒಂದ್ ತಾಸು ಮಾತಾಡ್ಬೇಕು. ಇರ್ಲಿ, ಏನ್ ಹೆದರ್ಬೇಡ್ರಿ, ನಾ ಈಗ ಬಿಡ್ತೇನೆ. ಹೌದು, ಇವೇನ್ ಹಂಚಿದಪ್ಪ ಕತೆ ಏನ್ ಬೇಡ್ತೀನಿ. ತೆಂಗಿನ ಗಿಡದ ಬುಡಕ್ ನೀರ್ ಹಾಕ್ಯಾರಿ, ಅಲ್ಲಿ ಮ್ಯಾಲ ನೀರ್ ಅದಾವ. ಯಾರು ಹೋದ ಕಾಯಾಗ ಹಾಕ್ಯಾರ ಅವನ್ನ? ನಾಳೆ ಇದನ್ನ ಒಂದಿಟ್ಟು ಹೇಳ್ತೇನೆ. ಅದಕ್ಕೆ ನಿಯಮಾನುಸಾರವಾಗಿ 3ನೇ ಅಧ್ಯಾಯದ ಒಂದು ವಿಸ್ತರಣೆಯನ್ನು ಮಾಡುವಂತ ಕ್ರಮ ಅದ. ನಾವು ಕ್ರಮಬದ್ಧವಾಗಿ ಅದನ್ನೊಂದಿಷ್ಟು ಹೇಳ್ಬೇಕಾಗ್ತದೆ. ನಿಯಮಾನುಸಾರವಾಗಿ ಏನಪ್ಪಾ ಅಂದ್ರೆ, ಶೌರ್ಯಮಯ ಮಧು ಕೈಟ ಬರುಗಳು, ಶೌರ್ಯ ರೂಪಿ ಪರಾಂಬೆ ಭುಜಬಲ, ಶೌರ್ಯಮಿದಿಂ ಶೌರ್ಯದಿಂ ಸುರ ಶಿರ ಹಾರಿಸಿದಳು ತನ್ನ ಸುದರ್ಶನಾಸ್ತ್ರದಲ್ಲಿ. 3ನೇ ಅಧ್ಯಾಯದಾಗ ಏನ್ ಬರ್ತೈತಪ್ಪ ಅಂದ್ರ, ಮಧುಕೈಟಬರು ಹೆಂಗ್ ಹುಟ್ಟಿದ್ರು, ಆ ಮಧುಕೈಟಬರನ್ನ ದೇವಿ ಹೆಂಗ್ ಸಂಹಾರ ಮಾಡಿದ್ರು ಅಂತಕ್ಕಂತ ಸೂಚನೆ ಏನದಪ್ಪ ಅಂದ್ರೆ, ಶೌರ್ಯಮಯ ಮಧು ಕೈಟ ಬರುಗಳು, ಶೌರ್ಯ ರೂಪಿ ಪರಾಂಬೆ ಭುಜಬಲ, ಶೌರ್ಯದಿಂ ಶಿರ ಹಾರಿಸಿದಳು ಸುದರ್ಶನಾಸ್ತ್ರದಲ್ಲಿ. ಜೈ ಮಂಗಲಂ, ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ.